ಮಾಸ್ ಕಾಫಿ ಒಂದು ಭಾಳ ಬೆಳೆದ್ಬಿಟ್ಟದ ನಮ್ಮಲ್ಲಿ. ಈ ಮಾಸ್ ಕಾಫಿಯಿಂದಾಗಿ ಭಾಳಷ್ಟು ಮಕ್ಕಳಿಗೆ ರಿಯಲ್ ಎಜುಕೇಷನ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಅಷ್ಟು ಸತ್ಯದ. ನಾವು ನೋಡ್ತಾ ಇರ್ತೀವಿ, ಇವತ್ತು ಎಕ್ಸಾಮ್ ನೋಡೋಂಥ ಕ್ಷೇತ್ರಗಳಲ್ಲಿ ಏರಿಯಾದಲ್ಲಿ ನೋಡ್ತಾ ಇರ್ತೀವಿ. ಆ ಸಂದರ್ಭ SLC ಆಗಿರ್ಬೋದು, PUC ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ತಂದೆ ತಾಯಿಗಳಾಗಿರ್ಬೋದು, ಮತ್ತೆಯವರಾಗಿರ್ಬೋದು, ಅವ್ರು ಹಿಡ್ಕೊಂಡು ಮಾಡಿ ಸ್ಕೋರ್ ಹೆಚ್ಚು ಮಾಡ್ಬೋದು. ನಮ್ಮಲ್ಲಿ ಬೆಳೆದ ಏನಪ್ಪ ಅಂದರೆ ಸ್ಕೋರ್ ಹೆಚ್ಚು ಮಾಡೋದು, ಎಷ್ಟು ತಿಳ್ಕೊಂಡಿದ್ದೀವಿ ಅಂತಲ್ಲ, ಅದರ ಲಕ್ಷಣ ನಮ್ಮಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳ ಬಗ್ಗೆ ಅಬ್ಸರ್ವೇಷನ್ ಮಾಡಿ ನೋಡಿದಾಗ. ಮತ್ತು ಇನ್ನೊಂದು ಏನಾಗಿದೆಪ್ಪ ಅಂದ್ರೆ ಮಾರ್ಕ್ ಮಾಡೋದ್ರಿಂದ ಮತ್ತೊಂದೇನು ಇದು ಕ್ವಶನ್ ಪೇಪರ್ ಸೆಟ್ ಮಾಡೋದು ಸಹಿತ ಅನೇಕ ಮೊದಲು ಏನಾಗ್ತಿತ್ತು, ನಾವಿದ್ದಾಗ ಬರವಣಿಗೆ ಇದ್ದಿದ್ದು. ಇವತ್ತು ಮಾರ್ಕ್ ಮಾಡೋದು ಭಾಳ ಇರ್ತದೆ. ಅದರಲ್ಲೇ ಒಂದು 50-60% ಮಾರ್ಕ್ಸ್ ಬರುವಂಥ ವ್ಯವಸ್ಥೆಗಳಿರ್ತಾವೆ. ಜೊತೆಗೆ ಅಲ್ಲೇ ಏನಪ್ಪ ಅಂದ್ರೆ ಒಂದು 20 ಮಾರ್ಕ್ಸ ಅವ್ರೇನಪ್ಪ ಯಾವ ರೀತಿಯಾಗಿ ವರ್ಕ್ ಮಾಡ್ತಾರೆ ಮಕ್ಕಳು ಅದನ್ನು ಕೊಡುವಂಥದ್ದು. ಅದ್ರ ದುರುಪಯೋಗ ಆಗುವಂಥದ್ದು ಭಾಳಷ್ಟು ಆಗಿಬಿಟ್ಟಿದ್ದಾವೆ ಇವತ್ತು. ಹೀಗಾಗಿ ಎಲ್ಲರೂ 70, 80, 90 ಮಾಡುವಂಥ ಒಂದು ಸ್ವಭಾವ ಹೆಚ್ಚು ಬೆಳೀತಾ ಇದೆ. ಇದು ತಪ್ಪಂತಲ್ಲ, ಇದು ಒಳ್ಳೇದಲ್ಲಪ್ಪ ಅಂತ ಹೇಳ್ತಾ ಇಲ್ಲ. ಆದರೆ ಯಾವ ಪ್ರಮಾಣದಲ್ಲಿ ಅದು ಆಗಬೇಕಾಗಿದೆ ಅದು ಆಗ್ತಾ ಇಲ್ಲ ಅಂತ. ಅದಕ್ಕಾಗಿ ಈಗೇನು KPS ಅಂತ ಹೇಳ್ತಾ ಇದ್ದಾರೆ ಸ್ಕೂಲ್ಗಳು, ಪಬ್ಲಿಕ್ ಸ್ಕೂಲ್ಗಳು, ಈ ಪಬ್ಲಿಕ್ ಸ್ಕೂಲ್ಗಳಲ್ಲೇ ಶಾಲೆಗಳಲ್ಲೇ ಈ ಒಂದು ಸ್ಟ್ಯಾಂಡರ್ಡ್ನೆಸ್ ಒಂದು ಎಲ್ಲ ಮಕ್ಕಳಿಗೂ ಬರೆದಕ್ಕೆ ಓದೋದು. ಭಾಳಷ್ಟು ಮಕ್ಕಳಿಗೆ ಇನ್ನೂ ಕನ್ನಡ ಶಾಲೆಗಳಲ್ಲಿ ಕಲ್ತಂಥವ್ರಾಗಿರ್ಬೋದು, ಮಕ್ಕಳಿಗೆ ಸ್ಪೆಲ್ಲಿಂಗ್ಗಳನ್ನು ಕೂಡಿಸಿ ಓದುವಂಥ, ಕಾಗುಣಿತಗಳನ್ನು ಕೂಡಿಸಿ ಓದುವಂಥ ಪ್ರವೃತ್ತಿ ಬೆಳೀತಾ ಇಲ್ಲ ಅನ್ನೋದು ಸಾಕಷ್ಟು ಉದಾಹರಣೆ ಕೊಡ್ಬೋದು ನಾವು ನಿಮಗೆ. ಕೆಲವು ಮಕ್ಕಳಿದ್ದಾರೆ, ಇಲ್ಲಂತಲ್ಲ, 10% 5% 10% ಒಳಗೆ ಇರ್ತಾರೆ. ಅಂದರೆ ಅವ್ರ ಮನೆಯಲ್ಲಿ ತಂದೆ ತಾಯಿ ಕಾಳಜಿ ಮಾಡ್ತಾ ಇರ್ತಾರೆ, ಏನು ಮಾಡಿದೇವೆ ಅಂತ ಕೇಳ್ತಾ ಇದ್ದಾರೆ. ಪ್ರೈವೇಟ್ ಸ್ಕೂಲ್ದಲ್ಲಿ ಹಾಕಿದವ್ರು ಕೆಲವೊಬ್ಬ ಏನಾಗ್ತದೆ, ಕಾಳಜಿ ಮಾಡಲಾರ್ದು ದಂಡಾಗಿರ್ತಾರೆ ಪ್ರೈವೇಟ್ದಲ್ಲೇ, ಮಾಡಲಿಕ್ಕೆ ಆಗಲ್ಲ. ಟ್ಯೂಷನ್ ಕಳಿಸಿ ಭಾಳ ಅದು ಒಂದು ಪ್ರವೃತ್ತಿ ನೋಡ್ತಾ ಇದ್ದೀವಿ ಪ್ರೈವೇಟ್ ಸ್ಕೂಲ್ಗಳಲ್ಲೇ.